ಆರ್ ಆರ್ ಬಿಲಿ ಖಾಲಿ ಇರುವಂತಹ ಸೆಕ್ಷನ್ ಕಂಟ್ರೋಲರ್ ಹುದ್ದೆಗಳಿಗೆ ಅಧಿಸೂಚನೆ ಮಾಡಿರ್ತಾರೆ. ಇದರಲ್ಲಿ ಟೋಟಲ್ ಆಗಿ 368 ಪೋಸ್ಟ್ಗಳು ಖಾಲಿ ಇದ್ದಿರ್ತಾವೆ. ಮತ್ತು ಇದು ಆಲ್ ಓವರ್ ಇಂಡಿಯಾ ಇರುವುದರಿಂದ ನಮ್ಮ ಕರ್ನಾಟಕದವರು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭ ದಿನಾಂಕ ನೋಡ್ರಿ 15/9/2025. ಇಲ್ಲಿ ನೋಡ್ರಿ 15/9/2025 ಅರ್ಜಿಗಳು ಪ್ರಾರಂಭ ಆಗಿರ್ತವೆ. ಮತ್ತು ಅರ್ಜಿಯನ್ನು ಸಲ್ಲಿಸೋಕೆ ಕೊನೆಯ ದಿನಾಂಕ ಮುಂದೆ ತಿಳಿಸ್ಕೊಡ್ತಾನೋ. ಅದ್ರ ಜೊತೆಗೆ ಪೇಮೆಂಟ್ ಮಾಡೋಕ್ಕೂ ಕೂಡ ಏನು ಲಾಸ್ಟ್ ಡೇಟ್ ಇರ್ತೈತಿ ಅದನ್ನು ಕೂಡ ಮುಂದೆ ತಿಳಿಸ್ಕೊಡ್ತಾನೋ. ಸ್ನೇಹಿತರೆ, ಮತ್ತು ಇದಕ್ಕೆ ಅರ್ಜಿಯನ್ನು ಮಹಿಳೆಯರು ಕೂಡ ಇದಕ್ಕೆ ಅರ್ಜಿಯನ್ನು ಹಾಕ್ಬೋದು. ಪುರುಷರು ಮತ್ತು ಮಹಿಳೆಯರು ಇಬ್ಬರು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸೋಕೆ ಎಲಿಜಿಬಲ್ ಇರ್ತೀರಿ. ಮತ್ತು ಸ್ನೇಹಿತರೆ, ವಿಡಿಯೋನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಾ ಬರ್ರಿ. ಯಾಕಂದರೆ ಡೈಲಿ ಜಾಬ್ಸ್ ಬಗ್ಗೆ ನಿಮ್ಗೆ ಅಪ್ಡೇಟ್ ನೀಡ್ತಾ ಇರ್ತಾನೋ. ಇಲ್ಲಿ ನೋಡಿರಿ, ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭ ದಿನಾಂಕ ನೋಡ್ತಾ ಹೋದಾದರೆ ಅದಕ್ಕಿಂತ ಮೊದಲು ನೋಟಿಸನ್ನು 23/8/2025 ಈ ನೋಟಿಸ್ ರಿಲೀಸ್ ಮಾಡಿರ್ತಾರೆ. ಮತ್ತು ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭ ದಿನಾಂಕ ನೋಡಿರಿ 15/9/2025 ಅರ್ಜಿಗಳು ಪ್ರಾರಂಭ ಆಗ್ಯಾವ. ಮತ್ತು ಅರ್ಜಿಯನ್ನು ಸಲ್ಲಿಸಾಗ ಕೊನೆಯ ದಿನಾಂಕ ನೋಡಿರಿ 14/10/2025 ಇದು ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಆಗಿರ್ತೈತಿ. ಇದ್ರ ಜೊತೆಗೆ ಪೇಮೆಂಟ್ ಮಾಡೋಕೆ ಲಾಸ್ಟ್ ಡೇಟ್ ನೋಡಿರಿ 16/10/2025 ಇದು ಪೇಮೆಂಟ್ ಮಾಡೋಕೆ ಲಾಸ್ಟ್ ಡೇಟ್ ಇದಿರ್ತೈತಿ. ಹಾಗಾಗಿ ನೀವು ಇದಕ್ಕೆ ಪೇಮೆಂಟ್ ಮಾಡಬೇಕಾಕೈತಿ. ಮತ್ತು ಅರ್ಜಿಯನ್ನು ಸಲ್ಲಿಸಿ ನೀವು ಡೇಟ್ ಎಂಡ್ ಆದಮೇಲೆ ನೀವು ಏನಾದರೂ ಅಪ್ಲಿಕೇಶನ್ ಹಾಕೊಂಬಂದು ಏನಾದರೂ ಮಿಸ್ಟೇಕ್ ಮಾಡ್ಕೊಂಡಿರ್ತಾರಲ್ಲ ಅದಕ್ಕೂ ಕರೆಕ್ಷನ್ ವಿಂಡೋ ಕೊಟ್ಟಿರ್ತಾರೆ. ಇಲ್ಲಿ ನೋಡಿರಿ 17/10/2025 26/10/2025 ನಿಮ್ಗೆ ಕರೆಕ್ಷನ್ ವಿಂಡೋ ಓಪನ್ ಇರ್ತೈತಿ. ನೀವು ಏನಾದರೂ ಅರ್ಜಿಯನ್ನು ಹಾಕೊಂಬಂದು ಏನಾದರೂ ಮಿಸ್ಟೇಕ್ ಮಾಡ್ಕೊಂಡಿದ್ರೆ ನೀವು ಅದನ್ನು ಸರಿಪಡಿಸ್ಕೋಬೋದು. ಇಲ್ಲಿ ನೋಡಿರಿ ಡೀಟೇಲ್ ಆಗಿ ಒಂದೊಂದಾಗಿ ನೋಡ್ತಾ ಹೋಗೋದಾದರೆ ನೇಮ್ ಆಫ್ ದ ಪೋಸ್ಟ್ ನೋಡಿರಿ ಸೆಕ್ಷನ್ ಕಂಟ್ರೋಲರ್ ಅಂತ ಟೋಟಲ್ ಆಗಿ 368 ಪೋಸ್ಟ್ಗಳನ್ನು ಕರೆದಿರ್ತಾರೆ. ಇದಕ್ಕೆ ಆಗಲೇ ತಿಳಿಸ್ಕೊಂಡಂತೆ ಮಿನಿಮಮ್ ವಯೋಮಿತಿ ನೋಡ್ತಾ ಹೋದಾದರೆ ಮಿನಿಮಮ್ ನೋಡಿರಿ 20 ವರ್ಷ ಮಿನಿಮಮ್ ಆಗಿರ್ತೈತಿ. ಮತ್ತು ಮ್ಯಾಕ್ಸಿಮಮ್ 33 ವರ್ಷ ಈ ರೀತಿಯಾಗಿ ವಯಸ್ಸನ್ನು ಕೊಟ್ಟಿರ್ತಾರೆ. ಇದ್ರ ಜೊತೆಗೆ ಏಜ್ ರಿಲ್ಯಾಕ್ಷನ್ ಕೂಡ ಇರ್ತೈತಿ, ಅದನ್ನು ಮುಂದೆ ತಿಳಿಸ್ಕೊಡ್ತಾನೆ. ಮತ್ತು ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಂತ್ಲಿ ನಿಮಗೆ ಸ್ಯಾಲ್ರಿ 35,400 ರೂಪಾಯಿ ನಿಮ್ಗೆ ಮಂತ್ಲಿ ಸ್ಯಾಲ್ರಿ ಇರ್ತೈತಿ. ಮತ್ತು ಇದಕ್ಕೆ ಕ್ವಾಲಿಫಿಕೇಷನ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡಿರಿ ಗ್ರ್ಯಾಜುಯೇಟ್ ಆದವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಪದವಿಯನ್ನು ಯಾರ್ದು ಕಂಪ್ಲೀಟ್ ಆಗಿರ್ತೈತಿ ಅಂಥವ್ರು ಇದಕ್ಕೆ ಅರ್ಜಿ ಸಲ್ಲಿಸ್ರಿ. ಮತ್ತು ಇದರ ಡೈರೆಕ್ಟ್ ಅಪ್ಲೈ ಮಾಡೋ ಲಿಂಕನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತ ನೋಡಿರಿ. ಯಾರ್ದು ಪದವಿ ಕಂಪ್ಲೀಟ್ ಆಗಿರ್ತೈತಿ ಡೈರೆಕ್ಟ್ ಹೋಗಿ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಇದರ ಜೊತೆಗೆ ಆಗಲೇ ತಿಳಿಸ್ಕೊಡಂತೆ ಏಜ್ ರಿಲ್ಯಾಕ್ಷನ್ ನೋಡಿರಿ OBC ವರ್ಗದ ಅಭ್ಯರ್ಥಿಗಳಿಗೆ 3 ವರ್ಷ ನಿಮ್ಗೆ ವಯಸ್ಸಿನ ಸಡಲಿಕೆಯನ್ನು ಕೊಟ್ಟಿರ್ತಾರೆ. ಮತ್ತು SC ST ವರ್ಗದ ಅಭ್ಯರ್ಥಿಗಳಿಗೆ 5 ವರ್ಷ ವಯಸ್ಸಿನ ಸಡಲಿಕೆ ಇರ್ತೈತಿ. ಮತ್ತು ಎಕ್ಸ್ ಸರ್ವಿಸ್ಮೆನ್ ಆದರೂ UR ಮತ್ತು EWS ವರ್ಗದ ಅಭ್ಯರ್ಥಿಗಳಿಗೆ 3 ವರ್ಷ ಇರ್ತೈತಿ. ಮತ್ತು OBC ಅವರಿಗೆ 6 ವರ್ಷ, SC ST ವರ್ಗದ ಅಭ್ಯರ್ಥಿಗಳಿಗೆ 8 ವರ್ಷ, ಮತ್ತು PWD ವರ್ಗದ ಅಭ್ಯರ್ಥಿಗಳಿಗೆ UR ಮತ್ತು EWS ದವರಿಗೆ 10 ವರ್ಷ, ಮತ್ತು OBC ದವರಿಗೆ 13 ವರ್ಷ, ಮತ್ತು SC ST ವರ್ಗದ ಅಭ್ಯರ್ಥಿಗಳಿಗೆ 15 ವರ್ಷ ಈ ರೀತಿಯಾಗಿ ವಯಸ್ಸಿನ ಸಡಲಿಕೆಯನ್ನು ಕೂಡ ಕೊಟ್ಟಿರ್ತಾರೆ. ಮಿನಿಮಮ್ 20 ವರ್ಷ ಯಾರು ಕಂಪ್ಲೀಟ್ ಆಗಿರ್ತಾವೆ ಅಂಥವ್ರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ. ಮತ್ತು ಅಪ್ಲಿಕೇಶನ್ ಹಾಕಾಕ ಎಕ್ಸಾಮಿನೇಷನ್ ಫೀಸ್ ನೋಡ್ಬೋದು. ಇಲ್ಲಿ ಎಲ್ಲ ವರ್ಗದ ಅಭ್ಯರ್ಥಿಗಳಿಗೆ ನಿಮ್ಗೆ 500 ರೂಪಾಯಿ ನಿಮ್ಗೆ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ. ಅದರ ಜೊತೆಗೆ SC ST ಮತ್ತು ಇಲ್ಲಿ ನೋಡಿರಿ ಫಿಮೇಲ್ದವ್ರಿಗೆ ಎಕ್ಸ್ ಸರ್ವಿಸ್ದವ್ರಿಗೆ ನಿಮಗೆ 250 ರೂಪಾಯಿ ನಿಮಗೆ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ. ಇದನ್ನು ನೀವು ಆನ್ಲೈನ್ ಪೇಮೆಂಟ್ ಮಾಡಬೇಕಾಕೈತಿ. UPI ಅಥವಾ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಇವುಗಳು ಯಾವುದಾದ್ರೂ ಉಪಯೋಗ ಮಾಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಚಾರ್ಜಸ್ ಪೇ ಮಾಡಬೇಕಾಕೈತಿ. ಮತ್ತು CBT ನೋಡಿರಿ ಸಿಲೆಬಸ್ ಎಕ್ಸಾಮ್ ಸಿಲೆಬಸ್ ನೋಡ್ತಾ ಹೋದಾದರೆ ಒಂದೇದು ಅನಾಲಿಟಿಕಲ್ ಮತ್ತು ಮ್ಯಾಥಮೆಟಿಕಲ್ ಕೆಪಾಬಿಲಿಟಿ ಒಳಗೆ ಇಲ್ಲಿ ಮ್ಯಾಥಮೆಟಿಕ್ಸ್ ಒಳಗೆ ಯಾವ ಚಾಪ್ಟರ್ ಮೇಲೆ ನಿಮ್ಗೆ ಕ್ವಶನ್ ಕೇಳ್ತಾರೋ ಒಂದೇದು ನಂಬರ್ ಸಿಸ್ಟಮ್, ರೇಷಿಯೋ, ಪ್ರಿಪೋಸಿಷನ್ ಈ ರೀತಿಯಾಗಿ ಅವರೇಜ್, ಪರ್ಸಂಟೇಜ್, ಪ್ರಾಫಿಟ್ ಲಾಸ್, ಡಿಸ್ಕೌಂಟ್ ಇಲ್ಲಿ ನೋಡ್ರಿ LCM, HCM ಇದು ಮ್ಯಾಥಮೆಟಿಕ್ಸ್. ಮತ್ತು ಅನಲೈಸ್ ಒಳಗೆ ಮಲ್ಟಿ ಸೋರ್ಸ್ ಡಾಟಾ ಅನಲೈಸ್ ಮತ್ತು ಗ್ರಾಫ್ಸ್, ಸ್ಕ್ಯಾಟರ್, ಪ್ಲಾಟ್, ಚಾರ್ಟ ಈ ರೀತಿಯಾಗಿರ್ತೈತಿ. ಸ್ನೇಹಿತರೆ PDF ಹಾಕಿರ್ತ ನೋಡ್ರಿ ಅಲ್ಲಿ ಹೋಗಿ ನೀವು ಸಿಲೆಬಸ್ ನೋಡ್ಕೋಬೋದು ಇಲ್ಲಿ. ಮತ್ತು ಲಾಜಿಕಲ್ ಕೆಪಾಬಿಲಿಟಿ ನೋಡ್ರಿ, ಮತ್ತು ರೀಡಿಂಗ್ ಕಂಪ್ರೆಷನ್, ಮತ್ತು ಮೆಂಟಲ್ ಎಬಿಲಿಟಿ, ಮತ್ತು ರೀಸನಿಂಗ ಈ ರೀತಿಯಾಗಿರ್ತೈತಿ. ಇಲ್ಲಿ ನೋಡ್ರಿ ಸಿಲೆಬಸ್ದ ಎಕ್ಸಾಮಿನೇಷನ್ ಪ್ಯಾಟರ್ನ್ ನೋಡ್ರಿ ಟೋಟಲ್ ಆಗಿ 120 ನಿಮಿಷ ಟೈಮಿಂಗ್ ಇರ್ತೈತಿ. ಅಂದ್ರೆ ನಿಮಗೆ 2 ಅವರ್ ಟೈಮಿಂಗ್ ಇರ್ತೈತಿ. ಅನಾಲಿಟಿಕಲ್ ಮತ್ತು ಮ್ಯಾಥಮೆಟಿಕಲ್ ಕೆಪಾಬಿಲಿಟಿ ಒಳಗೆ 60 ಕ್ವಶನ್ ಇದ್ದಿರ್ತಾವೆ. ಮತ್ತು ಲಾಜಿಕಲ್ ಕೆಪಾಬಿಲಿಟಿ ಒಳಗೆ 20 ಕ್ವಶನ, ಮತ್ತು ಮೆಂಟಲ್ ರೀಸನಿಂಗ್ನಲ್ಲಿ 20 ಕ್ವಶನ. ಟೋಟಲ್ ಆಗಿ 100 ಕ್ವಶನ 100 ಮಾರ್ಕ್ಸ. ಮತ್ತು ನಿಮ್ಗೆ 2 ಅವರ್ ನಿಮ್ಗೆ ಟೈಮಿಂಗ. ಇದ್ರ ಜೊತೆಗೆ 1/3 ನೆಗೆಟಿವ್ ಮಾರ್ಕಿಂಗ್ ಈ ರೀತಿಯಾಗಿ ನಿಮ್ಮ ಎಕ್ಸಾಮಿನೇಷನ್ CBT ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಸ್ನೇಹಿತರೆ, ಮತ್ತು ಅರ್ಜಿಯನ್ನು ಸಲ್ಲಿಸೋಕೆ ಅವ್ರ ಅಫಿಷಿಯಲ್ ವೆಬ್ಸೈಟ್ ನೋಡಿರಿ ನಮ್ಮ ಕರ್ನಾಟಕದ್ದು ಬೆಂಗಳೂರದ್ದು ನೋಡಿರಿ
www.rrbnc.government.in ಇದರ ಅಫಿಷಿಯಲ್ ವೆಬ್ಸೈಟ್ ಆಗಿರ್ತೈತಿ. ಈ ವೆಬ್ಸೈಟನ್ನು ಉಪಯೋಗ ಮಾಡ್ಕೊಂಡು ಇದಕ್ಕೆ ಅರ್ಜಿನ ಹಾಕ್ಬೋದು. ಸ್ನೇಹಿತರೆ ಈ ವೆಬ್ಸೈಟ್ ಆಗಲೇ ತಿಳಿಸ್ಕೊಡಂತೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀನಿ ನೋಡ್ರಿ. ಮತ್ತು ಝೋನ್ ವೈಸ್ ವೇಕೆನ್ಸಿ ನೋಡ್ತಾ ಹೋಗೋದಾದರೆ ನಮ್ಮ ಬೆಂಗಳೂರದವ್ರು ನೋಡ್ರಿ SWR ಸೌತರ್ನ್ ವೆಸ್ಟರ್ನ್ ರೈಲ್ವೆಯಲ್ಲಿ ಇಲ್ಲಿ ನೋಡ್ರಿ UR ಅಲ್ಲಿ 11 ಪೋಸ್ಟ್ಗಳು ಖಾಲಿ ಇದ್ದಿರ್ತಾವೆ. ಮತ್ತು SC ಯಲ್ಲಿ 3 ಪೋಸ್ಟ್ಗಳು, ST ಯಲ್ಲಿ 2 ಪೋಸ್ಟ್ಗಳು, OBC ಯಲ್ಲಿ 5 ಪೋಸ್ಟ್ಗಳು ಮತ್ತು EWS ನಲ್ಲಿ 3 ಪೋಸ್ಟು, ಟೋಟಲ್ ಆಗಿ 24 ಪೋಸ್ಟ್ಗಳು ಇಲ್ಲಿ ನೋಡ್ರಿ ಬೆಂಗಳೂರದ ಜಾಯ್ನ್ ಆಗಿ ನೋಡ್ತಾ ಹೋದಾದ್ರೆ 24 ಪೋಸ್ಟ್ಗಳು ಖಾಲಿ ಇದ್ದಿರ್ತಾವೆ. ಮತ್ತು ಎಕ್ಸ್ ಸರ್ವಿಸನ್ದಲ್ಲಿ 3 ಪೋಸ್ಟು ಮತ್ತು PWD ಯಲ್ಲಿ 1 ಪೋಸ್ಟು, ಈ ರೀತಿಯಾಗಿ 28 ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ. ಸ್ನೇಹಿತರೆ ಮತ್ತು ಎಕ್ಸಾಮಿನೇಷನ್ ಪ್ಯಾಟರ್ನ್ ನೋಡ್ರಿ ಆಗಲೇ ತಿಳಿಸ್ಕೊಡಂತೆ. ನೆಗೆಟಿವ್ ಮಾರ್ಕಿಂಗ 1/3 3 ಕ್ವಶನ್ ತಪ್ಪಾದ್ರೆ 1 ಮಾರ್ಕ್ಸ್ ಹೋಗ್ತೈತಿ. 1/3 ನೆಗೆಟಿವ್ ಮಾರ್ಕಿಂಗ್ ಇರ್ತೈತಿ. ಮತ್ತು ಟೈಮ್ ಡ್ಯೂರೇಷನ್ ನೋಡ್ರಿ ನಿಮ್ಗೆ 2 ಅವರ್ ನಿಮ್ಗೆ ಟೈಮಿಂಗ್ ಇರ್ತೈತಿ. ಇಲ್ಲಿ ನೋಡ್ರಿ 120 ನಿಮಿಷ ನಿಮ್ಗೆ ಟೈಮಿಂಗ್ ಇದ್ದಿರ್ತೈತಿ. ಇನ್ನೊಮ್ಮೆ ಸಬ್ಜೆಕ್ಟ್ ವೈಸ್ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ರಿ ಅನಾಲಿಟಿಕಲ್ ಮತ್ತು ಮ್ಯಾಥಮೆಟಿಕ್ಸ್ನಲ್ಲಿ 60 ಕ್ವಶನ್ ಇದ್ದಿರ್ತಾವೆ, 60 ಮಾರ್ಕ್ಸ. ಅಂದ್ರೆ ಒಂದು ಕ್ವಶನ್ಗೆ 1 ಮಾರ್ಕ್ಸ. ಮತ್ತು ಲಾಜಿಕಲ್ ಕೆಪಾಬಿಲಿಟಿ ಒಳಗೆ 20 ಕ್ವಶನ್ 20 ಮಾರ್ಕ್ಸ. ಮತ್ತು ರೀಸನಿಂಗ್ನಲ್ಲಿ 20 ಕ್ವಶನ್ 20 ಮಾರ್ಕ್ಸ. ಟೋಟಲ್ ಆಗಿ 100 ಕ್ವಶನ್ 100 ಮಾರ್ಕ್ಸ. ನಿಮ್ಗೆ ಒಂದು ಕ್ವಶನ್ಗೆ 1 ಮಾರ್ಕ್ಸ್ ಇರ್ತೈತಿ.